ನಮಸ್ಕಾರ. ಇವತ್ತಮ್ಮ ಅಡುಗೆ ಮನೆಯಲ್ಲಿ ಬಜ್ಜಿ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಬಜ್ಜಿ ಮೆಣಸಿನ್ಕಾಯಿ ಮತ್ತು ಬಾಳೆಕಾಯಿ ಒಂದು, ಕಡಲೆ ಹಿಟ್ಟು, ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮಾಡೋ ವಿಧಾನ ನೋಡೋಣ. ಮೆಣಸಿನ್ಕಾಯಿ ಕಟ್ ಮಾಡಿ ಮತ್ತು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಕಲಸಿಟ್ಕೊಂಡಿದ್ದೀವಿ. ಹಸಿಟ್ಟನ್ನು ಈ ಥರ ಕಲಸಿಟ್ಕೊಂಡಿದ್ದೀವಿ. ಜಲ್ಲಡಿ ಹಿಡಿದು ಯಾವಾಗ ಜಲ್ಲಡಿ ಹಿಡಿದು ಕಲಿಸ್ಕೊಳ್ಳಿ ಪ್ಯಾಕೆಟ್ ತಂದ್ರೂ. ಯಾಕಂದರೆ ಅದರಲ್ಲಿ ಒಂದೊಂದು ಟೈಮು ಹುಳ ಬಂದುಬಿಡುತ್ತೆ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ಈ ಥರ ಕಲಿಸ್ಕೊಳ್ಳಿ. ಮತ್ತು ಇವಾಗ ಇದನ್ನು ಮಾಡ್ಕೊಳ್ಳೋಣ. ಕಲಿಸ್ಕೊಳ್ಳೋಣ ಬಜ್ಜಿಗೆ. ಇಂಥ ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ, ಒಂದು ಚಿಟಿಕೆಡಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಮ್ಗೆ ಟೇಸ್ಟ್ ತగ్గಟ್ಟಾಗಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮತ್ತು ಖಾರ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳೋಣ. ಇವಾಗ ಬಿಸಿ ಆಗ್ತೈತೆ ಅಲ್ವಾ, ಅದೇ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಬಜ್ಜಿನ ಇದರಲ್ಲಿ ಹಾಕ್ಕೊಳ್ಳೋಣ. ಇವಾಗ ನಾವು ಬಜ್ಜಿ ಬಿಟ್ಕೊಳೋವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡು ಅಲ್ವಾ, ಇವಾಗ ಮತ್ತು ಬೇಯೋವಾಗ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಗ್ಯಾಸ್ನ ಈ ಥರ ಬೇಯಿಸ್ಕೋಬೇಕು. ಈ ಥರ ಫ್ರೈ ಆಗೈತೆ ಇವಾಗ ಬಜ್ಜಿ. ಇವಾಗ ತೆಗೆದು ಬಿಡೋಣ. ಕ್ರಿಸ್ಪಿಯಾಗಿ ಬಜ್ಜಿ ರೆಡಿ. ಸಾಯಂಕಾಲ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈ ಥರ ಮಾಡಿ ನೋಡಿ, ಟೇಸ್ಟ್ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.